Hello friends, welcome to my channel. Hello friends, welcome. Amma? Appu. Hello friends, welcome to. Hello friends. Nadi but ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. Hello friends, welcome to my channel. Friends, ಸೊ ಏನಂದರೆ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೋ ಕೆಲಸ ಇದೆ, ನಾನು ಅದು ಮುಗಿಸ್ಬೇಕಿತ್ತು. ಅದಕ್ಕೆ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಹೇಗೂ ನಾಳೆ ಹೋಗೋದು ಎಲ್ಲ ತೋರ್ಸೋಣ ಅಂತ. ಇವಾಗ ಹೋಗಿ ಜನಕ್ಕೆ ಸ್ನಾನ ಮಾಡಿಸ್ಬಿಡ್ತೀನಿ. ಸೊ ಬೆಳಿಗ್ಗೆ ಬೇಗ ಎದ್ದೋಗೋದಕ್ಕೆ ಈಸಿ ಆಗುತ್ತೆ. ಹಾಗೆ ತುಂಬ ಜನ ರಮ್ಯಾ ನಮ್ಮದು ಕಪ್ಪಾಗಿದೆ, ಏನು ಮಾಡ್ಬೋದು ವೈಟ್ ಆಗೋದಕ್ಕೆ ಅಂತ ಕೇಳ್ತಿದ್ದೀರಾ. ಸೊ ಅದನ್ನು ರೆಮಿಡಿ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತೀರಿ. ಫಸ್ಟ್ ಹೋಗಿ ಇವಾಗ ಜನಗೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ಜನಕ್ಕೆ ಸ್ನಾನ ಮಾಡಿಸ್ಕೊಂಡು ಬಂದಿದ್ದಾಯಿತು. ರೆಡಿ ಮಾಡ್ತಿದ್ದೀನಿ. ಪೌಡ್ರು ಎಲ್ಲ ಹಾಕಿ ರೆಡಿ ಮಾಡಿಸೋಷ್ಟರಲ್ಲಿ ಅವನಿಗೆ ಸಾಕಾಗಿ ಹೋಗುತ್ತೆ, ಮತ್ತೆ ಹಾಕೋಷ್ಟರಲ್ಲಿ. ಫ್ರೆಂಡ್ಸ್, ಏನಂದರೆ ತುಂಬ ಜನ ಕೇಳ್ತಿದ್ದೀರಾ, ರಮ್ಯಾ ನಮಗೆ ಕುತ್ತಿಗೆ ತುಂಬ ಕಪ್ಪಾಗಿದೆ, ಸೊ ಏನು ಮಾಡೋದು ಅಂತ. ಅದಕ್ಕೆ ನಾನು ಇವತ್ತೊಂದು ಸಿಂಪಲ್ ರೆಮಿಡಿ ಹೇಳ್ತಾ ಇದ್ದೀನಿ. ಏನಂದರೆ ಫಸ್ಟು ಕರ್ಡ್ ತೊಗೊಳ್ಳಿ. ನಾನೊಂದು 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಕರ್ಡು. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ. ಒಂದು 1.5 ಸ್ಪೂನ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಕಪ್ಪಾಗಿದ್ರೆ ನೆಕ್ಸ್ಟ್ ಉಪ್ತಾನ್ ಪೌಡರ್ ತೊಗೊತಿದ್ದೀನಿ. ನಾನು ಇವತ್ತು ಯೂಸ್ ಮಾಡ್ತಿರೋದು ಆಲ್ಪ್ಸ್ ಗುಡ್ನೆಸ್, ಯಾಕೆಂದರೆ ಇದು ಪೆಸ್ಟಿಸೈಡ್ ಫ್ರೀ, ಕೆಮಿಕಲ್ ಫ್ರೀ ಮತ್ತು ನ್ಯಾಚುರಲ್ಲು, ಆರಾಮಾಗಿ ಯೂಸ್ ಮಾಡ್ಬೋದು ಅದಕ್ಕೆ. ಸೊ ನಾನು 1 ಸ್ಪೂನ್ ಅಷ್ಟು ತೊಗೊತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕತ್ತಿಗೆಲ್ಲ ಹಚ್ಚುತ್ತೀನಿ. ಸೊ ಹಳೆ ಬಟ್ಟೆ ಹಾಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೊ ಏನಂದರೆ ಮೊಸರಲ್ಲಿ ನಿಮಗೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ. ಸೊ ನಿಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ, ನಿಮ್ಮದು ಪಿಗ್ಮೆಂಟೇಷನ್ ಆಗಿರ್ಬೋದು, ಹಾಗೆ ನಿಮ್ಮದು ಸನ್ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾನು ಇದನ್ನು ಡ್ರೈ ಆಗೋ ತನಕ ಬಿಡ್ತೀನಿ. ಡ್ರೈ ಆದಮೇಲೆ ವಾಶ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮೊಸರು ಯೂಸ್ ಮಾಡಿರೋದ್ರಿಂದ ಸ್ಕಿನ್ ಮಾಯ್ಶ್ಚರೈಸರ್ಗೂ ಹೆಲ್ಪ್ ಮಾಡುತ್ತೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ನೆನ್ನೆನೇ ಹೇಳಿದೆ ಊರಿಗೆ ಹೋಗ್ತೀವಿ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಏನಂದರೆ ನನಗೆ ಸ್ವಲ್ಪ ಪರ್ಸ್ನಲ್ ಏನೋ ಕೆಲಸ ಇದೆ, ಅದಕ್ಕೆ ಹೋಗಬೇಕು ಊರಿಗೆ. ಅದನ್ನು ಮುಗಿಸ್ಬೇಕಿತ್ತು, ತುಂಬ ದಿನದಿಂದ ಮುಗಿಸೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಹೊರಡಬೇಕು. ಸೊ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. 6:30 ಆಗಿದೆ ಟೈಮು. 9:30ಗೆ ಚಂದು ಕಾಲ್ ಇರುತ್ತೆ. ಸೊ ಅಷ್ಟರಲ್ಲಿ ಅಲ್ಲಿಗೆ ಹೋಗಬೇಕು, ಅದಕ್ಕೆ ಹೊರಟಿದ್ದೀವಿ. ಇಲ್ಲಿ ನೋಡಿ. ಹಾಯ್ ಮೇಡಮ್. ಎಲ್ಲಿ ಹೋಗ್ತಿದ್ಯಾ ಚಿನ್ನಿ? ಮದ್ದೂರೋಡ ತಿನ್ಬೇಕಾ? ಅವನಿಗೆ ಮದ್ದೂರೋಡ ಸಖತ್ ಇಷ್ಟ. ಹೊರಟಿದ್ದೀವಿ. ಚಂದು ಏನೋ ಮಲ್ತ್ಕೊಬಿಟ್ಟಿದ್ರು, ಪುನಃ ಹೋದ್ರು. ಅದಕ್ಕೆ ನಾವು ಇಲ್ಲಿ ಬೇಸ್ಮೆಂಟಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಚಂದು ಬಂದಮೇಲೆ ಕಾರ್ಗೆ ಹೋಗ್ಬಿಟ್ಟು ಹೊರಡಬೇಕು. ಏನಂದ್ರೆ ಆಲ್ಮೋಸ್ಟ್ ಕೆಂಗೇರಿ ಹತ್ರ ಬಂದ್ವಿ. ಇಷ್ಟು ದಿನ ಏನಂದರೆ ಅಲ್ಲಿ ಜಾಮ್ ಆಗ್ತಿತ್ತು ಟ್ರಾಫಿಕ್ಕು. ಕೆಂಗೇರಿಗೆ ಬಂದರೆ ಆಲ್ಮೋಸ್ಟ್ ಬೇಗ ಹೋಗ್ಬೋದು ಅಂದ್ಕೊಂಡಿದ್ವಿ. ಬಟ್ ಇವತ್ತು ಕೆಂಗೇರಿ ತನಕನೂ ಏನೂ ಇರಲಿಲ್ಲ. ಇಲ್ಲಿ ಫುಲ್ಲು ಕೆಂಗೇರಿಯಲ್ಲಿ ಜಾಮ್ ಆಗಿ ಕೂತಿದೆ. ಇವ್ರು ನೋಡಿ, ಅರ್ಧಂಬರ್ಧ ನಿದ್ರೆಯಲ್ಲಿ ನೋಡಿ. ಕೂಪ ನೋಡಿ ಅದ್ರದ್ದು. ಸೊ ರೋಡ್ ಓಪನ್ ಆದಮೇಲೆ ಇದು ಟೋಲ್ ರೋಡು ಇದೆ. ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಇಲ್ಲಿ. ಯಾವಾಗಲೂ ಅಲ್ಲಿ ಕೆಳಗಡೆನೇ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಫಸ್ಟ್ ಟೈಮ್ ಇಲ್ಲಿ ಹೋಗೋಣ. ಇವತ್ತು ಸ್ವಲ್ಪ ಬೇಗನೂ ಹೋಗ್ಬೇಕಿತ್ತು, ಅದಕ್ಕೆ ಫಸ್ಟ್ ಟೈಮು ಇಲ್ಲಿ ಹೋಗ್ತಾ ಇದ್ವಿ. ಬಂದ್ವಿ ಮನೆಗೆ. ಸೊ ಟೀ ಮಾಡ್ತಿದ್ದಾರೆ ಅಮ್ಮ. ಜಿಯನ್ ಹಾಲು ಕುಡಿತಿದ್ದಾನೆ ಅಲ್ಲಿ. ಅಪ್ಪ ಅವ್ರು ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅಲ್ಲಿ ಜಿಯು
ಜೀವಲ್ ಬಂದರೆ ಜಾಸ್ತಿ ಮುದ್ದಾಗ್ಬಿಡ್ತಾನೆ. ಏನು ಜಿಯೋ? ಸೊ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ ಮತ್ತು ಅದು ಪೀನಟ್ ಚಟ್ನಿ. ಸೊ ಫ್ರೆಂಡ್ಸ್, ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಕೆಲಸ ಎಲ್ಲ ಮುಗೀತು. ಇವಾಗ ಊಟ ಮಾಡ್ತಾ ಇದ್ವಿ. ಊಟ ಇಲ್ಲಿ ಬಂದೆ ನಾನ್ ವೆಜ್ ಮಾಮೂಲಿ, ಮಟನ್ ಕೀಮಾ ಸಾಂಬಾರು ಮತ್ತು ಮುದ್ದೆ ಮಾಮೂಲಿ, ಗೊತ್ತಲ್ಲ ಈ ಕಡೆ ಎಲ್ಲ. ಡೋರವರಮ್ಮ ನಿಧಾನಕ್ಕೆ ಸೌತೆಕಾಯಿನ ನಿಧಾನಕ್ಕೆ ಬಹಳ ಸ್ಮೂತಾಗಿ ಬಿಡಿಸ್ತೀನಿ ಸೌತೆಕಾಯಿನ. ಡೋರಾಗೆ ಎಕ್ಸಾಮು, ಅವಳು ಏನೋ ಟೆಸ್ಟ್ ಏನೋ ಇದೆ ಅಂತೆ, ಹೋಗಿದ್ದಾಳೆ. ಜಿಯನು ಎಲ್ಲಿ ಡೋರಾ ಅಂತ ಬಂದಾಗಿನ ಕೇಳ್ತಿದ್ದಾನೆ. ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಬರಬೇಕು. ರುಚಿತಾ ಮಾಮೂಲಿ ಆಫೀಸ್ಗೆ ಹೋಗಿದ್ದಾಳೆ, ಅವಳು ಬರ್ತಾಳೆ. ಸೊ ಜಿಯನ್ನು ಮಲ್ಕೊಂಡಿದ್ದು, ಅರ್ಧಕ್ಕೆ ಎದ್ಬಿಟ್ಟು ಹಠ ಮಾಡಿಕೊಂಡು ಇವಾಗ ನಮ್ಮಮ್ಮ ಏನೋ ಡೋರನ್ ಕರ್ಕೊಂಬರೋಣ ಬಾ ಅಂತ ಹೋಗಿದ್ದಾರೆ. ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ. ಸೊ ಯಾರು ಕರ್ಕೊಂಬರೋಕ್ಕೆ ಹೋಗಿದ್ದಾರೆ. ಏನು ಹೇಳು, ಏನು ಮಾಡ್ತಿದ್ದೆ ಡೋರಾ ಜೊತೆ? ಜಿಯೋ, ಡೋರಾ ಜೊತೆ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ ಡೋರಾ ಜೊತೆ? ಬಾಯ್. ಎಲ್ಲಿ ಹೋಗ್ತಿದ್ಯಾ? ವಾಕ್. ಅವಳು ಕರ್ಕೊಂಡು ಹೋಗಕ್ಕೆ. ಟಾಟಾ ಸಿ ಯು ಮಾಡ್ಬಿಟ್ಟು ಹೋಗ್ತಾನ. ಫ್ರೆಂಡ್ಸ್, ಏನು ಅಂದರೆ ಇವತ್ತು ತುಂಬ ದಿನ ಆಮೇಲೆ ಊರಿಗೆ ಬಂದ್ವಲ್ಲ. ರುಚಿ ಆಫೀಸ್ಗೆ ಹೋಗಿದ್ಲು, ಜಿಯನ್ ಬಂದಾಗ ಇರಲಿಲ್ಲ. ಆಮೇಲೆ ಬಂದ್ಲು 6:30 ಆಗಿತ್ತು. ಬಂದ ತಕ್ಷಣ ಏನು ಮಾಡಿದ್ಲು ಕೇಳಿ? ಜಿಯನ್ ನೋಡಿದ ತಕ್ಷಣ ಖುಷಿಗೆ ಒಂಥರ ಅಳುನೇ ಬಂದಂಗಾಯ್ತು. ಈಗಲೂ ನೋಡಿ ಅಲ್ಲಿ ಅವಳು ಜಾಸ್ತಿ ಕೇಳ್ತಿರ್ತಾಳೆ. ಇವಾಗ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಫ್ರೀ ಇರಲ್ಲ. ಫ್ರೀ ಆದಾಗ ಬರ್ತಿದ್ಲು. ಇವಾಗ ಸಂಡೇ ಮಾತ್ರ ಬರೋಕ್ಕಾಗೋದು. ಅದಕ್ಕೆ ಫುಲ್ಲು ಅಳುನೇ ಬಂದಂಗೆ ಮಾಡ್ಕೊಂಡ್ಲು. ಇವಾಗಲೂ ಅದೇ ಕೆಲಸ. ಫ್ರೆಂಡ್ಸ್, ಸೊ ಇವಾಗ ಮಲ್ಕೊಳಕ್ಕೆ ಬಂದ್ವಿ. ಜಿಯನ್ ನೋಡಿ ಚಂದು ಹೊರಗಡೆ ಕಾಲರ್ ಏನೋ ಮಾತಾಡ್ತಿದ್ದಾರೆ. ರುಚಿತನೂ ತನಕ ಕೂತ್ಕೊಂಡು ಮಾತಾಡ್ತಿದ್ಲು, ನಾನು ರುಚಿ ಮಾತಾಡ್ತಿದ್ವಿ. ಸೊ ಬೆಳಿಗ್ಗೆ ನಂಜನಗೂಡಿಗೆ ಹೋಗೋಕ್ಕೆ ಬೇಗ ಎದ್ದು ಹೋಗ್ಬೇಕಲ್ಲ, ಅದಕ್ಕೆ ಮಲ್ಕೊಳಕ್ಕೆ ಹೋಗ್ಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ನಾನು ಅವಳಿದ್ರು. ಅದಕ್ಕೆ ನಾನು ಮಲ್ಕೋಬೇಕು, ಹೋಗಿ ಮಲ್ಕೋ ಬೇಗ, ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಲ್ಲ ಅಂದ್ಬಿಟ್ಟು ಕಳಿಸ್ದೆ ಅವಳನ್ನು. ಸೊ ಅವಳು ಹೋಗಿದ್ದಾಳೆ. ಜಿಯಲ್ಲಿ ಕೂತ್ಕೊಂಡು ಪೋಲಿ ಮಾಡ್ತಿದ್ದೇನೆ. ಏನು ಮಾಡ್ತಿದ್ಯಾ? ಪೆನ್ನಲ್ಲಿ ಏನು ಮಾಡ್ತಿದ್ಯಾ? ಅಲ್ಲಿ ಬರಿತಿದ್ಯಾ? ನೋಡಿ ನೋಡಿ, ಎಲ್ಲ ಬರಿತಿದ್ದಾರೆ. ಫುಲ್ ಎಲ್ಲ ಬರ್ತಾ ಹಾಕ್ಬಿಡ್ತಾರೆ. ಸುಮ್ಮನೆ ಗೀಚ್ತಿರ್ತಾನೆ ಅದು ಇದು ಅಂತೆಲ್ಲ. ಸೊ ನನಗೆ ಸ್ವಲ್ಪ ಕೆಲಸ ಇದೆ, ಮಾಡ್ಕೊಂಡಿದ್ದೀನಿ. ಮುಗಿಸ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆನೂ ಬೇಗ ಹೇಳ್ಬೇಕು, ಬಟ್ ಓಕೆ, ಯಾರು ಕೆಲಸ ಮುಗಿಸ್ಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತು ನಾಳೆದೆಲ್ಲ ಬೇರೆ ಸಪ್ರೇಟಾಗಿ ಬ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಸೊ ಬಾಯ್ ಬಾಯ್, ಗುಡ್ ನೈಟ್, ನಮಸ್ಕಾರ.